ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಕೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಪ್ಯಾಲೇಸ್ ಟೊಯೋಟಾ, ಬಾಲಾಜಿ ಆಟೋ ಎಂಟರ್ಪ್ರೈಸಸ್ ಮೈಸೂರು ಪ್ರೈವೇಟ್ ಲಿಮಿಟೆಡ್, ಮೈಸೂರು, ಮಡಿಕೇರಿ, ಕುಶಾಲನಗರ್. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಅಗ್ರಹಾರ ಸರ್ಕಲ್ ಮತ್ತು ಗಾಂಧಿ ಸ್ಕ್ವೇರ್, ಮೈಸೂರು. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ಶ್ರೀ ಟರ್ಬಲೆನ್ಸ್, ಶ್ರೀ ಮೈಸೂರು ಸ್ಪೋರ್ಟ್ಸ್, ಅರಸ್ ರೋಡ್, ಮೈಸೂರು. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಮೈಸೂರು. ಪೊಲೀಸ್ ಆರ್ಕೇಡ್, ಸಿದ್ಧಾರ್ಥನಗರ, ಮೈಸೂರು. ಶುಕ್ರವಾರ ಮಂಡ್ಯ ಬಳಿ ನಡೆದ ರಸ್ತೆ ಅಪಘಾತದಲ್ಲಿ ಮೂರ್ನಾಡು ಸಮೀಪದ ಬಲಂಬೇರಿ ನಿವಾಸಿಗಳಾದ ಚೇಯಂಡ ಕಟ್ಟಿ ಅವರ ಪತ್ನಿ ಹಾಗೂ ಅವರ ಮಗ ಮೃತಪಟ್ಟಿದ್ದಾರೆ. ಚೇಯಂಡ ಕಟ್ಟಿ ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಇವರು ಬೆಂಗಳೂರಿಗೆ ಹೋಗುವ ಸಂದರ್ಭದಲ್ಲಿ ಈ ದುರ್ಘಟನೆ ಸಂಭವಿಸಿದೆ. ವಿರಾಜಪೇಟೆ ನಗರದ ಮೀನುಪೇಟೆಯ ಶ್ರೀ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದ 79ನೇ ವಾರ್ಷಿಕ ತೆರೆ ಮಹೋತ್ಸವವು ವಿಜೃಂಭಣೆಯಿಂದ ಸಡಗರದಿಂದ ಆಚರಿಸಲಾಯಿತು. ಮಾರ್ಚ್ ತಿಂಗಳ 21, 22 ಮತ್ತು 23ರಂದು ತೆರೆ ಮಹೋತ್ಸವವನ್ನು ಆಚರಣೆ ಮಾಡಲಾಯಿತು. 21ರಂದು ಗಣಪತಿ ಹೋಮದೊಂದಿಗೆ ಆರಂಭಗೊಂಡ ಉತ್ಸವವು ಧ್ವಜಾರೋಹಣ ನಡೆಯಿತು. ಸಂಜೆ ವೇಳೆಗೆ ಶ್ರೀ ಮುತ್ತಪ್ಪನ್ ವೆಳ್ಳಾಟ, ಬಳಿಕ ಮಾಯಾವಿಲ್ ಮನೋರಂಭ ಟಿವಿ ಚಾನೆಲ್ನ ಉಗ್ರಂ ಉಜ್ವಲಂ ತಂಡದಿಂದ ಸ್ಟೇಜ್ ಶೋ ನಡೆಯಿತು. ದಿನಾಂಕ 22ರಂದು ಸಂಜೆ ಶ್ರೀ ಮುತ್ತಪ್ಪನ್ ವೆಳ್ಳಾಟಂ, ನಗರದ ಸುಂಕದಕಟ್ಟೆಯಿಂದ ಸಾಗಿದ ಮದ ಕಳಶದ ಮೆರವಣಿಗೆ ಮಾರಿಯಮ್ಮ ದೇಗುಲದಿಂದ ಪ್ರಾರಂಭಗೊಂಡು ಮುಖ್ಯ ಬೀದಿಗಳಲ್ಲಿ ಸಂಚಾರ ಮಾಡಿ ದೇಗುಲ ಪ್ರವೇಶ ಮಾಡಿತು. ಮಹಿಳೆಯರಿಂದ ದೀಪದ ಮೆರವಣಿಗೆ, ತಾಲಪೋಲಿ ಸಿಂಗಾರಿ ಮೇಳ, ಕೇರಳ ರಾಜ್ಯದ ಪಯ್ಯನೂರಿನ ಸುಪ್ರಸಿದ್ಧ ದೀಪ ನೃತ್ಯ ತಂಡದಿಂದ ಕಲಾ ಪ್ರದರ್ಶನ, ಚೆಂಡಮೇಳವು ಶೋಭಾಯಾತ್ರೆಗೆ ಮೆರುಗು ನೀಡಿತು. ನಂತರ ಪಂಜರ್ಪೇಟೆಯ ಕಳಶವು ಮೆರವಣಿಗೆಯೊಂದಿಗೆ ದೇಗುಲಕ್ಕೆ ಆಗಮನವಾಯಿತು. ಸಂಜೆ 6 ಗಂಟೆಯಿಂದ ಕುಟ್ಟಿ ಚಾತನ್, ಗುಳಿಗನ್, ವಸೂರಿ ಮಾಲಾ, ಪೋದಿ, ವಿಷ್ಣುಮೂರ್ತಿ ವೆಳ್ಳಾಟಂ ನಡೆಯಿತು. ದಿನಾಂಕ 23ರಂದು ಪ್ರಾತಃಕಾಲ 1 ಗಂಟೆಗೆ ಶಾಸ್ತಪ್ಪನ್ ಮತ್ತು ಗುಳಿಗನ್ ತೆರೆಗಳು, 4 ಗಂಟೆಗೆ ತಿರುಪನ್, ಬೆಳಿಗ್ಗೆ 8ಕ್ಕೆ ಭಗವತಿ, 10ಕ್ಕೆ ಮಸೂರಿ ಮಾಲಾ, 11 ಗಂಟೆಗೆ ವಿಷ್ಣುಮೂರ್ತಿ ತೆರೆಗಳು ನಡೆದು ಅಪರಾಹ್ನ 3 ಗಂಟೆಗೆ ವಿಷ್ಣುಮೂರ್ತಿ ತೆರೆಯ ವಾರಣದೊಂದಿಗೆ ವಾರ್ಷಿಕ ತೆರೆ ಮಹೋತ್ಸವ ಅಂತ್ಯ ಕಂಡಿತು. ಈ ಮಹೋತ್ಸವದಲ್ಲಿ ಚೈತನ್ಯ ಮಠಪುರ ಮುತ್ತಪ್ಪನ್ ದೇವಾಲಯದ ಆಡಳಿತ ಮಂಡಳಿಯ ಸದಸ್ಯರು, ಸುಂಕದಕಟ್ಟೆ ಮೊದಲ ಕಳಶ ಮತ್ತು ಪಂಜಾರ್ಪೇಟೆಯ ಕಳಶ ಸಮಿತಿಯ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು.
ತಮ್ಮ ಅಧಿಕಾರದ ಅವಧಿಯಲ್ಲಿ ವಿವಿಧ ಭಾಗ್ಯಗಳನ್ನು ನೀಡಿದ್ದೇನೆ ಎನ್ನುವ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕ್ಷೇತ್ರ ಭಾಗ್ಯವೇ ಇಲ್ಲದಂತಾಗಿದೆ ಎಂದು ಸಂಸದ ಪ್ರತಾಪ್ ಸಿಂಹ ಲೇವಡಿ ಮಾಡಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ, ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಕ್ಷೇತ್ರದಲ್ಲಿ ಸ್ಪರ್ಧಿಸಬೇಕು ಎನ್ನುವ ದಯನೀಯ ಸ್ಥಿತಿಯಲ್ಲಿ ಸಿದ್ದರಾಮಯ್ಯ ಅವರಿದ್ದಾರೆ. ಅವರು ನೀಡಿರುವ ವಿವಿಧ ಭಾಗ್ಯಗಳಿಗೆ ಜನತೆ ಬೆಲೆ ನೀಡಿಲ್ಲ ಮತ್ತು ಅವರ ಬಗ್ಗೆ ವಿಶ್ವಾಸವೂ ಜನರಿಗಿಲ್ಲವೆಂದು ಟೀಕಿಸಿದರು. ಇದೇ ಮಾರ್ಚ್ 22ಕ್ಕೆ ಕಾಂಗ್ರೆಸ್ನಿಂದ ಅಭ್ಯರ್ಥಿಗಳ ಪಟ್ಟಿ ಬಿಡುಗಡೆಯಾಗಬೇಕಿತ್ತು. ಆದರೆ ಆಗಿಲ್ಲ. ಪ್ರಸ್ತುತ ಸಿದ್ದರಾಮಯ್ಯ ಅವರಿಗೆ ಸ್ಪರ್ಧೆಗೆ ಯಾವ ಕ್ಷೇತ್ರ ಆಯ್ಕೆ ಮಾಡಿಕೊಳ್ಳಬೇಕು ಎಂಬ ಚಿಂತೆಯಾದರೆ ಅವರ ಪತ್ನಿಗೆ ಮಗನ ರಾಜಕೀಯ ಭವಿಷ್ಯದ ಬಗ್ಗೆ ಚಿಂತೆ ಇದೆ. ಜೆಡಿಎಸ್ನ ರೇವಣ್ಣ ಅವರಿಗೆ ಭವಾನಿ ಅವರ ಚಿಂತೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ನಿಖಿಲ್ ಚಿಂತೆಯಾಗಿದೆ. ಕೇವಲ ಕುಟುಂಬದ ಬಗ್ಗೆ ಅಷ್ಟೇ ಚಿಂತನೆ ನಡೆಸುವ ಇವರಿಗೆ ರಾಜ್ಯದ ಜನತೆಯ ಬಗ್ಗೆ ಕಿಂಚಿತ್ ಕಾಳಜಿ ಇಲ್ಲವೆಂದು ಪ್ರತಾಪ್ ಸಿಂಹ ಟೀಕಾಪ್ರಹಾರ ನಡೆಸಿದರು. ಬಹಳ ಆಶ್ಚರ್ಯ ಮತ್ತು ಸೋಜಿಗದ ಸಂಗತಿ ಏನಂತಂದ್ರೆ, ನಾನು ಅನ್ನ ಭಾಗ್ಯ ಕೊಟ್ಟೆ, ಶಾದಿ ಭಾಗ್ಯ ಕೊಟ್ಟೆ, ಪ್ರವಾಸ ಭಾಗ್ಯ ಕೊಟ್ಟೆ, ಕ್ಷೀರಾ ಭಾಗ್ಯ ಕೊಟ್ಟೆ ಅಂತ ಹೇಳಿ ಊರಿಗೆಲ್ಲ ಟಾಮ್ ಟಾಮ್ ಹೊಡಿತಿದ್ದ ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಭಾಗ್ಯನೇ ಸಿಗ್ತಾ ಇಲ್ಲ. ಒಂದು ಕ್ಷೇತ್ರವನ್ನು ಹುಡ್ಕೊಳ್ಬೇಕಾದಂತಹ ದೈನೇಶ ಸ್ಥಿತಿ ಸಿದ್ದರಾಮಯ್ಯನವರಿಗೆ ಬಂದಿದೆ ಅಂತ ಹೇಳಿದರೆ, ಅವರು ಇದುವರೆಗೂ ಆ ಭಾಗ್ಯ ಈ ಭಾಗ್ಯ ಅಂತ ಹೇಳ್ತಾ ಇದ್ರಲ್ಲ, ಆ ಭಾಗ್ಯಗಳಿಗೆ ಜನ ಯಾವುದೇ ಬೆಲೆನೂ ಕೊಟ್ಟಿಲ್ಲ ಅಂತ ಆಯಿತು. ಹಾಗೆ ಇವರಿಗೆ ಒಂದು ಕ್ಷೇತ್ರ ಹುಡ್ಕೊಳ್ಬೇಕಾದಂಥ ಸ್ಥಿತಿ ಬಂದಿದೆ ಅಂತಂದರೆ ಜನಕ್ಕೆ ಇವ್ರ ಮೇಲೆ ಯಾವ ವಿಶ್ವಾಸನೂ ಇಲ್ಲ ಅನ್ನೋದು ಇದರಿಂದ ಭಾಳ ಸ್ಪಷ್ಟವಾಗುತ್ತೆ. ನಾನು ಈಗಲೂ ಹೇಳ್ತೀನಿ, ಅವ್ರ ಕಡೆಗೆ ಬರುವಂಥದ್ದು ಮೈಸೂರಿನ ವರುಣಕ್ಕೆ ಬರ್ತಾರೆ. ಆದರೆ ನಾನು ಕರ್ನಾಟಕದ ಮಹಾಜನತೆಗೆ ಒಂದು ಮನವಿನ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ದಕ್ಷಿಣ ಕರ್ನಾಟಕ ಜನ ಕೇಳ್ತೀನಿ, ಈ ಕಾಂಗ್ರೆಸ್ ಮತ್ತು JDS ಇಂದ ಮಂಗಗಳಾಗಕ್ಕೆ ಹೋಗ್ಬೇಡಿ. ಉತ್ತರ ಕರ್ನಾಟಕ ಜನ ಕೇಳ್ತೀನಿ, ಈ ಕಾಂಗ್ರೆಸ್ ಮತ್ತು JDS ಇಂದ ಮಂಗ್ಯಗಳಾಗಕ್ಕೆ ಹೋಗ್ಬೇಡಿ. ಆ ಗೃಹಲಕ್ಷ್ಮಿ ಅಂತ ಕೊಡ್ತೀನಿ, 200 ಯೂನಿಟನ್ನು ಕೊಡ್ತೀನಿ, ನಿರುದ್ಯೋಗಿಗಳಿಗೆ 3,000 ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೇಳಿಬಿಟ್ಟು ಕತೆ ಹೇಳ್ತಿದಾರಲ್ಲ. ಇವತ್ತು ಸಿದ್ದರಾಮಯ್ಯನವ್ರ ಸ್ಥಿತಿ ಏನಾಗಿದೆ ನೋಡಿ. ಯುಗಾದಿ ದಿನ ಟಿಕೆಟ್ ಅನೌನ್ಸ್ ಆಗಬೇಕಿತ್ತು ಕಾಂಗ್ರೆಸ್ನವ್ರದ್ದು, ಇವತ್ತವರೆಗೂ ಟಿಕೆಟ್ ಅನೌನ್ಸ್ ಆಗಲಿಲ್ಲ. ಯಾಕೆ ಅನೌನ್ಸ್ ಆಗಲಿಲ್ಲ? ಸಿದ್ದರಾಮಯ್ಯನವರಿಗೆ ಕ್ಷೇತ್ರ ಚಿಂತೆ, ಸಿದ್ದರಾಮಯ್ಯನವರ ಧರ್ಮಪತ್ನಿಗೆ ಮಗನ ಭವಿಷ್ಯ ಚಿಂತೆ, ರೇವಣ್ಣಂಗೆ ಭವಾನಿಯವರ ಚಿಂತೆ, ಕುಮಾರಣ್ಣಂಗೆ ನಿಖಿಲನ್ ಚಿಂತೆ. ಹೀಗೆ ಕುಟುಂಬ ಚಿಂತೆ ಮಾಡ್ತಿರೋದ್ರಿಂದ ನೀವು ರಾಜ್ಯದ ಜನರ ಹಿತರಕ್ಷಣೆನೋ ರಾಜ್ಯ ಜನರದ ಭವಿಷ್ಯದ ಚಿಂತನೆ ಇವ್ರು ಮಾಡ್ತಾರೆ ಅಂತ ಯಾಕೆ ಅಂದ್ಕೊಳ್ತಿದ್ರಿ? ದಯವಿಟ್ಟು ಮಂಗ್ಯ ಆಗಕ್ಕೆ ಹೋಗ್ಬೇಡಿ. ಇವರಿಗೆ ಇವ್ರ ಕುಟುಂಬ ಚಿಂತೆ ಇದೆ ಹೊರತು ಬೇರೆ ಯಾವ ಚಿಂತೆನೂ ಇಲ್ಲ. ಇವ್ರು ಕೊಡುವಂಥ 200 ಯೂನಿಟ್ ಪುಕ್ಕಟೆ ಕರೆಂಟು ಅಥವಾ 2,000 ರೂಪಾಯಿ ಗೃಹಲಕ್ಷ್ಮಿ ಅಂತ ಹೇಳಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ, ಅದಿರ್ಬೋದು. ನಿರುದ್ಯೋಗಿಗಳಿಗೆ 3,000 ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರೆ ಇನ್ಯಾವುದು ನಂಬಕ್ಕೆ ಹೋಗಬೇಡಿ. ಪಂಜಾಬಲ್ಲಿ ಇದೇ ಥರ ಆಮ್ ಆದ್ಮಿ ಪಾರ್ಟಿಯವರು ಹೇಳಿ ಟೋಪಿ ಹಾಕಿದ್ದಾರೆ. ಕರ್ನಾಟಕದಲ್ಲೂ ಟೋಪಿ ಹಾಕಲಿಕ್ಕೆ ಅಂತಲೇ ಹೊರಟಿರುವಂಥದ್ದು. ಇದು ಕರ್ನಾಟಕದ ಬಜೆಟ್ ವರ್ಷಕ್ಕೆ 2 ಲಕ್ಷ ಕೋಟಿ ಇದೆ. ಇವ್ರು ಕೊಡ್ತಾ ಇರುವಂತಹ ಏನು ಫ್ರೀಬಿಗಳು ಉಚಿತ ಅದಕ್ಕೆ ಉಚಿತ ಉಡುಗೊರೆಗಳನ್ನ ಕೊಡ್ತೀವಿ ಅಂತ ಹೇಳ್ತಿದಾರಲ್ಲ, ಅದನ್ನೆಲ್ಲ ನೋಡಿದರೆ ಹೆಚ್ಚು ಕಡಿಮೆ 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ಇದನ್ನು ಕೊಡೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಜನ ಇದನ್ನು ಅರ್ಥ ಮಾಡಿಕೊಂಡು ಮಂಗಗಳಾಗಬೇಡಿ ಅಂತ ಜನಕ್ಕೂ ಕೂಡ ಕೇಳ್ಕೊಳ್ತೀನಿ. ಇವ್ರ ಚಿಂತೆ ಏನಿದ್ರು ಕೂಡ ಕೌಟುಂಬಿಕವಾಗಿದೆ ಹೊರತು ಅದು ಸಾರ್ವಜನಿಕವಾಗಿಲ್ಲ. ನಿಮ್ಮ ಬಗ್ಗೆ ಯಾರಿಗೂ ಕೂಡ ಯಾವ ಪಕ್ಷಗಳಿಗೂ ಕೂಡ ಅವರಿಗೆ ನಿಮ್ಮ ಬಗ್ಗೆ ಕಾಳಜಿ ಇಲ್ಲ. ಉಚಿತವಾಗಿ ಕೊಡ್ತೀನಿ ಅಂತ ಹೇಳಿದರೆ ಕಾಂಗ್ರೆಸ್ JDS ಜೊತೆಗೆ BJPನೂ ನೀವು ನಂಬೇಡಿ. ನಾನು BJP ಒಬ್ಬ ಕಾರ್ಯಕರ್ತ ಆಗಿ ಹೇಳ್ತೀನಿ. ಆದರೆ ನಾವು ನಮ್ಮ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಜ್ಞಾನ ದೇಗುಲವನ್ನೇ ಬಿಡದ ದುಷ್ಕರ್ಮಿಗಳು ಶಾಲೆಯ ಬೀಗ ಒಡೆದು ಒಳನುಗ್ಗಿದ್ದಲ್ಲದೆ ಮೋಜು ಮಸ್ತಿ ಮಾಡಿ ಅನೈತಿಕ ಚಟುವಟಿಕೆ ನಡೆಸಿ ಪರಾರಿಯಾಗಿರುವ ಘಟನೆ ನಾಪಕ್ಲುವಿನಲ್ಲಿ ಗುರುವಾರ ಬೆಳಕಿಗೆ ಬಂದಿದೆ. ನಾಪಕ್ಲು ಹಳೆ ತಾಲೂಕು ಮುಖ್ಯ ರಸ್ತೆಯಲ್ಲಿರುವ ಕರ್ನಾಟಕ ಪ್ರಾಥಮಿಕ ಪಬ್ಲಿಕ್ ಶಾಲೆಯ ಕೊಠಡಿಯ ಬೀಗ ಒಡೆದು ಒಳನುಗ್ಗಿದ ಕಿಡಿಗೇಡಿಗಳು ಅನೈತಿಕ ಚಟುವಟಿಕೆ ನಡೆಸಿದ ಕುರುಹುಗಳು ಪತ್ತೆಯಾಗಿವೆ. ಬುಧವಾರ ರಾತ್ರಿ ಕೃತ್ಯ ನಡೆದಿರಬಹುದು ಎನ್ನಲಾಗಿದ್ದು, ಗುರುವಾರ ಬೆಳಗ್ಗೆ ಮಕ್ಕಳು ಶಾಲೆಗೆ ಬಂದಾಗ ಶಾಲೆಯ ಒಳಾಂಗಣದ ಕೊಠಡಿಯ ಬೀಗ ಒಡೆದಿರುವುದು ಗೋಚರಿಸಿದೆ. ಈ ಬಗ್ಗೆ ಮಕ್ಕಳು ಶಿಕ್ಷಕರಿಗೆ ಮಾಹಿತಿ ನೀಡಿದ್ದಾರೆ. ಶಿಕ್ಷಕರು ಪರಿಶೀಲಿಸಿದಾಗ ಶಾಲೆಯ ಮೇಲ್ಚಾವಣಿಯಲ್ಲಿ ಮಹಿಳೆ ಮತ್ತು ಗಂಡಸರ ಬಟ್ಟೆಗಳು ಹಾಗೂ ಧೂಮಪಾನ ಮಾಡಿ ಬಿಸಾಡಿದ ಸಿಗರೇಟು ತುಂಡುಗಳು ಪತ್ತೆಯಾಗಿವೆ. ಘಟನೆ ಸಂಬಂಧ ಶಾಲೆಯ ಮುಖ್ಯೋಪಾಧ್ಯಾಯರು ನಾಪಕ್ಲು ಠಾಣೆಗೆ ನೀಡಿದ ದೂರಿನ ಹಿನ್ನೆಲೆ ಸ್ಥಳಕ್ಕೆ ಧಾವಿಸಿದ ಠಾಣಾಧಿಕಾರಿ ಮಂಜುನಾಥ್ ಹಾಗೂ ಸಿಬ್ಬಂದಿಗಳು ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ.
ಈ ಸಂದರ್ಭ ಶಾಲೆಯ ಮುಖ್ಯ ಶಿಕ್ಷಕಿ ಚಂದ್ರಕಲಾ, ಶಾಲೆಯ ಪ್ರೌಢಶಾಲಾ ವಿಭಾಗದ ಪ್ರಭಾರ ಉಪಪ್ರಾಂಶುಪಾಲ ಎನ್ಎಸ್ ಶಿವಣ್ಣ, ಆಡಳಿತ ಮಂಡಳಿಯ ಸದಸ್ಯ ರಾಜೇಶ್ ಮತ್ತು ಶಾಲೆಯ ಶಿಕ್ಷಕರು ಪಾಲ್ಗೊಂಡಿದ್ದರು. ನಾಪಕ್ಲುವಿಗೆ ಸಂಪರ್ಕ ಕಲ್ಪಿಸುವ ಕೋಕೇರಿ ಕೊಳಕೇರಿ ರಸ್ತೆಯ ಅವ್ಯವಸ್ಥೆಯಿಂದ ಖಂಡಿಸಿ ವಿಧಾನಸಭಾ ಚುನಾವಣೆಯಿಂದ ಬಹಿಷ್ಕಾರ ಮಾಡ್ತಾ ಇರುವುದಾಗಿ ಸ್ಥಳೀಯ ಗ್ರಾಮಸ್ಥರು ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ 2 ಗ್ರಾಮಸ್ಥರು ಮಾತನಾಡಿ, ಶಾಲಾ ಮಕ್ಕಳು, ಸಾರ್ವಜನಿಕರು, ವಾಹನಗಳ ಸಂಚಾರ ಅಸಾಧ್ಯವಾಗಿರುವ ಕೋಕೇರಿ ಕೊಳಕೇರಿ ರಸ್ತೆ ದುರಸ್ತಿಗೆ ಒತ್ತಾಯಿಸಿ ಮಾರ್ಚ್ 25ರಂದು ಕೊಳಕೇರಿಯಲ್ಲಿ ರಸ್ತೆ ತಡೆ ಪ್ರತಿಭಟನೆ ನಡೆಸಲಾಗುತ್ತೆ ಎಂದರು. ನಾಪಕ್ಲು ಸಂಪರ್ಕ ರಸ್ತೆಯಾಗಿರುವ ಕೋಕೇರಿ ಕೊಳಕೇರಿ ನಡುವೆ ಇರುವ ಜಿಲ್ಲಾ ಪಂಚಾಯಿತಿಗೆ ಒಳಪಟ್ಟ ಸುಮಾರು 6 ಕಿಲೋಮೀಟರ್ ರಸ್ತೆ ಸಂಪೂರ್ಣ ಹದಗೆಟ್ಟಿದೆ. ಈ ರಸ್ತೆಯಲ್ಲೇ ಪ್ರತಿನಿತ್ಯ 6-7 ಶಾಲಾ ವಾಹನಗಳು ವಿರಾಜಪೇಟೆ ನಾಪಕ್ಲು ನಡುವೆ ಖಾಸಗಿ ಬಸ್ ಸಂಚರಿಸುತ್ತದೆ. ಸಂಪೂರ್ಣ ಹದಗೆಟ್ಟಿರುವ ಈ ರಸ್ತೆ ದುರಸ್ತಿಯೆಂದೇ ಕಂಡಿಲ್ಲವೆಂದು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು. ರಸ್ತೆ ಅವ್ಯವಸ್ಥೆಯ ಬಗ್ಗೆ ಆಗಿಂದಾಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಮನವಿಯನ್ನ ಸಲ್ಲಿಸಿಕೊಂಡು ಬರಲಾಗ್ತಾ ಇದೆ. ಚುನಾವಣಾ ಹಂತದಲ್ಲಿ ಮಾತ್ರ ರಸ್ತೆ ದುರಸ್ತಿಯ ಭರವಸೆ ನೀಡಲಾಗುತ್ತೆ. ಬಳಿಕ ರಸ್ತೆಯಿಂದ ಸರಿಪಡಿಸುವ ಬಗ್ಗೆ ಯಾರೂ ಕಾಳಜಿ ವಹಿಸ್ತಾ ಇಲ್ಲ. ನರಿಯಂದಡ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕೋಕೇರಿ ಗ್ರಾಮದಲ್ಲಿ ಸುಮಾರು 1050 ಮತದಾರರಿದ್ದಾರೆ. ನಾಪಕ್ಲು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕೊಳಕೇರಿಯಲ್ಲಿ ಸುಮಾರು 700 ಮತದಾರರಿದ್ದಾರೆ. ರಸ್ತೆ ಅವ್ಯವಸ್ಥೆಗಳ ಬಗ್ಗೆ ಅಗತ್ಯ ಕ್ರಮ ಕೈಗೊಳ್ಳದಿರುವುದನ್ನು ವಿರೋಧಿಸಿ ಈ ಬಾರಿ ಇವರು ಮತದಾನವನ್ನು ಬಹಿಷ್ಕರಿಸಲಿದ್ದಾರೆಂದರು. ಈಗ ನಾವು ಇಷ್ಟೊಂದು ಹೇಳಿ ಯಾವ ಚುನಾವಣೆ ಬಂದರೂ ಹೇಳಿದರೆ ಮಾಡೋದೇನು ಹೇಳಿದ್ರೆ ಆಯಿತು, ನಾವು ಬಂದು ಮಾಡಿಕೊಡ್ತೀವಿ. ಇದು ನಮಗೆ ಒಂದು ಸಮಭೂತದಷ್ಟೇ. ಚುನಾವಣೆ ಬಂದ ಮೇಲೆ ಒಂದೆರಡು ಸಲ ಹೋದಾಗ ಚೆನ್ನಾಗಿ ಮಾತಾಡ್ತಾರೆ, ಅಲ್ಲಿಂದ ಗೊತ್ತೇ ಇಲ್ಲದಾಗಿ ಇರ್ತಾರೆ. ಎಷ್ಟು ಹೇಳಿದ್ರು ಪ್ರಯೋಜನ ಇಲ್ಲ. ಇಲ್ಲಿವರೆಗೆ ಅಂತ ಒಂದು ತೀರ್ಮಾನಕ್ಕೆ ಬಂದಿರಲಿಲ್ಲ ಈ ಕಡೆ ಗ್ರಾಮಸ್ಥರು. ಈಗ ನಾವು ಏನು ಒಂದು ತೀರ್ಮಾನಕ್ಕೆ ಬಂದೀವಿ, ಮುಂದಿನ ಚುನಾವಣೆಯನ್ನು ಸಾಮೂಹಿಕವಾಗಿ ಬಹಿಷ್ಕರಿಸಬೇಕು. ಅಲ್ಲದೆ ಒಂದು ರಸ್ತೆ ತಡೆ ಚಳವಳಿಯನ್ನು ಮಾಡಬೇಕು. ರಸ್ತೆ ತಡೆಯನ್ನು ಮಾಡಬೇಕು ಅಂತ ಹೇಳೋ ಒಂದು 25ನೇ ತಾರೀಕಿಗೆ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ಇದಕ್ಕೆ ನಮ್ಮ ಗ್ರಾಮಸ್ಥರ ಒಪ್ಪಿಗೆಯೂ ಇದೆ. ಈ ಗ್ರಾಮಸ್ಥರ ಒಪ್ಪಿಗೆಯನ್ನು ಪಡ್ಕೊಂಡೇ ನಾವು ಇಷ್ಟು ಜನರೊಂದಿಗೆ ಕೂಡಲಿಕ್ಕೆ ಕಾರಣ, ಈ ಮಾತನಾಡಲಿಕ್ಕೆ ಕಾರಣ. ನಮ್ಮ ಮುಖ್ಯ ಬೇಡಿಕೆ ಇರುವುದು ಈ ಕೋಕೇರಿ ಗ್ರಾಮದಲ್ಲಿ ಸುಮಾರು 15 ವರ್ಷಗಳ ಹಿಂದೆ ಗ್ರಾಮಸ್ಥರ ಅನುಕೂಲಕ್ಕಾಗಿ ನಿರ್ಮಿಸಲಾಗಿದ್ದ ಸಮುದಾಯ ಭವನವನ್ನ ಕಾಮಗಾರಿ ಪೂರ್ಣಕ್ಕೂ ಮೊದಲೇ ಉದ್ಘಾಟಿಸಲಾಗಿತ್ತು. ಇಂದಿಗೂ ಆ ಸಮುದಾಯ ಭವನ ಜನರ ಬಳಕೆಗೆ ಬಾರದೆ ಅರೆಬರೆಯಾಗಿ ನಿಂತಿದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕೋಕೇರಿ ಗ್ರಾಮದ ಜನತೆಗೆ ಸಮರ್ಪಕ ಕುಡಿಯುವ ನೀರನ್ನು ಒದಗಿಸುವ ಸಲುವಾಗಿ ಸುಮಾರು 2 ದಶಕಗಳ ಹಿಂದೆ ನೀರಿನ ಟ್ಯಾಂಕ್ ಒಂದನ್ನು ನಿರ್ಮಿಸಲಾಗಿತ್ತಾದರೂ ಬಳಕೆಗೆ ಬರಲಿಲ್ಲ. ನಂತರದ ವರ್ಷಗಳಲ್ಲಿ ಇದೇ ಟ್ಯಾಂಕ್ಗೆ ಮತ್ತೆ ಸುಣ್ಣ ಬಣ್ಣ ಬಳಿದು ಉದ್ಘಾಟನೆ ಮಾಡಿದರಾದರೂ ಅದಕ್ಕೆ ನೀರು ತುಂಬಿಸಿ ಜನರಿಗೆ ನೀರೊದಗಿಸಲು ಯಾವುದೇ ಕ್ರಮ ಕೈಗೊಂಡಿಲ್ಲವೆಂದು ಆರೋಪಿಸಿದರು. ಇಂಜಿನಿಯರ್ ಹತ್ರ ಮಾತಾಡಿದ್ದೇವೆ. ಇದು ಕೊಟ್ಟಿರೋದು ಲಾಸ್ಟ್ 3ನೇ ತಾರೀಕಿಗೆ ಕೊಟ್ಟಿರೋದು. ಇವತ್ತು 20 ದಿವಸ ಆಯಿತು. ಯಾವ ಥರದ್ದು ಒಂದು ರೆಸ್ಪಾನ್ಸ್ ಬರಬೇಕು. ಇಂಜಿನಿಯರ್ ಹತ್ರ ಮಾತಾಡ್ತಿದ್ದೇವೆ. DC ಅವರು ಆಗಲೇ ರೆಫರ್ ಮಾಡಿದ್ರು. ಇಂಜಿನಿಯರ್ ಹತ್ರ ಅದರಿಂದ ಮಾಡಿಸಿಲ್ಲ, ಸ್ವಲ್ಪ ಅವ್ರಿಗೆ ಕೊಟ್ಟಿದ್ದ ಕಾಪಿ ದಾಖಲೆ. ಸುದ್ದಿಗೋಷ್ಠಿಯಲ್ಲಿ ಕೋಕೇರಿ ಗ್ರಾಮದ ಚೇನಂಡ ಪಿ ಜಗದೀಶ್ ನಂದ, ಚೇನಂಡ ಜಪ್ಪು ದೇವಯ್ಯ, ಚೇನಂಡ ಗಿರೀಶ್ ಪೂರ್ಣಚ್ಚ, ಕೊಳಕೇರಿ ಗ್ರಾಮಸ್ಥರಾದ MH ಮೊಹಮ್ಮದ್ ರಫೀಕ್, MA ಮೊಯ್ದು, MA ಮೊಹಮ್ಮದ್ ಪಾಲ್ಗೊಂಡಿದ್ದರು. ರೇಷ್ಮೆಯ ಪ್ರೌಢಿಮೆ ಪ್ರಪಂಚಕ್ಕೆ ಪಸರಿಸಿದ ಇಮ್ಯಾನ್ಯುವಲ್ ಸಿಲ್ಕ್ಸ್ ನ ಅತ್ಯಂತ ನೂತನ ಶೋರೂಮ್ ಇದೀಗ ಇರಿಟಿಯಲ್ಲಿ. ಇಮ್ಯಾನ್ಯುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಇದೇ ಅವಕಾಶ ಬಿಸ್ನೆಸ್ ಬೆಳೆಸೋದಕ್ಕೆ. ಆದ್ರೆ ಹಣ, ನಿಮ್ಮ ಸೂಪರ್ ಪವರ್ ಯೂಸ್ ಮಾಡುವ ಟೈಮ್ ಬಂದಿದೆ. ನೀವು ಟೆನ್ಷನ್ ತಗೋಬೇಡಿ. IIFL ಫೈನಾನ್ಸ್ ನಿಂದ 30ನೇ ಲೋನ್ ತಗೊಳ್ಳಿ.
ಮತ್ತೆ ಬಿಸ್ನೆಸ್ನ ಬೆಳೆಸ್ತಾ ಹೋಗಿ. ನಿಮ್ಮಂಥ ಸೂಪರ್ ಹೀರೋಸ್ ಅನ್ನು ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ ಹೇಗೆ ತಡೆಯಬಲ್ಲವು? ಹೀಗಾಗಿ ಲೈಫ್ ಏಳಿಗೆ ಅವಕಾಶ ಕೊಟ್ಟಾಗಲೆಲ್ಲ ನಿಮ್ಮದೇ ಸೂಪರ್ ಪವರ್, ನಿಮ್ಮ ಗೋಲ್ಡ್ ಯೂಸ್ ಮಾಡಿ ಮತ್ತು IIFL ಫೈನಾನ್ಸ್ ನಿಂದ ಗೋಲ್ಡ್ ಲೋನ್ ಪಡೆಯಿರಿ. IIFL ಫೈನಾನ್ಸ್ ಹೇಳುತ್ತೆ ನಿಜವಾದ ಮಾತು. SVEI ಕಾಂಪೋ ಫುಲ್ ಆಗಬೇಕು ಅಂತಂದ್ರೆ ನಾವು ಮಾಡೋ ಬಿಸ್ನೆಸ್ ಅಲ್ಲಿ ಸಕ್ಸಸ್ನ ಕಾಣಬೇಕು. ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ಗೆ ಹೊಸ ಲ್ಯಾಂಡ್ ಮಾರ್ಕ್ ರೋಹನ್ ಸಿಟಿ. ಮಂಗಳೂರಿನ ಬಿಜೆಯಲ್ಲಿರುವ ರೋಹನ್ ಸಿಟಿಯಲ್ಲಿ 550 ಅಪಾರ್ಟ್ಮೆಂಟ್ಸ್, 250ಕ್ಕೂ ಹೆಚ್ಚು ಕಮರ್ಷಿಯಲ್ ಶಾಪ್ಸ್, ರೆಸ್ಟೋರೆಂಟ್, ಮಲ್ಟಿಪರ್ಪಸ್ ಹಾಲ್, 80,000 ಸ್ಕ್ವೇರ್ ಫೀಟ್ ನ ದ ಬೆಸ್ಟ್ ಸಿಟಿ ಕ್ಲಬ್ ಜೊತೆಗೆ ಮತ್ತಷ್ಟು ಸೌಲಭ್ಯಗಳು. ನಿಮ್ಮ ಹೂಡಿಕೆಗೆ ಬೆಸ್ಟ್ ಪ್ರೈಸ್ ಸಿಗುವಾಗ ತಡ ಯಾಕೆ? ನಿಮ್ಮ ಸಕ್ಸಸ್ನ ಹೊಸ ಅಡ್ರೆಸ್ ರೋಹನ್ ಸಿಟಿ, ಬಿಜೈ, ಮಂಗಳೂರು. ಬಂಧ ಅನುರಾಗದ ಅನುಬಂಧ, ಏಳೇಳು ದಶಕಗಳ ಪ್ರೀತಿಯ Mulia Jewels, unique designs. Shakti Residential School and College, Shaktinagar, Mangaluru. CBSE curriculum located in a serene environment 4 acres from the city life, 2.5 kilometers away from Nantur Junction. World-class amenities that help providing joy of learning, shaping personality to face the reality of life. Value-based teaching and emphasis on discipline. Shakti PU College has science and commerce streams along with integrated coaching to prepare students for competitive examinations. A well-stocked library, furnished labs, spacious auditorium, clean and hygienic food, separate fully furnished hostel for boys and girls is available. Learning to create choices, our motto, is reflected in every act of our students and teachers. For admissions, please contact 0824 2230 452 9686 000046. Shining senses in your life. Desirable designs gives you treasured memory. Sharda Jewelers. ಗೌಡ ಫುಟ್ಬಾಲ್ ಅಕಾಡೆಮಿ ವತಿಯಿಂದ ಮರಗೋಡು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ 6ನೇ ವರ್ಷದ ಗೌಡ ಕುಟುಂಬಗಳ ನಡುವಣ ಫುಟ್ಬಾಲ್ ಪಂದ್ಯಾವಳಿ ಮತ್ತು ಮರಗೋಡು ವ್ಯಾಪ್ತಿಯ ಗ್ರಾಮಗಳಿಗೆ ಸೀಮಿತವಾಗಿ ವಿವಿಧ ಜನಾಂಗಗಳಿಗೆ ಯುನಿಟಿ ಕಪ್ ಫುಟ್ಬಾಲ್ ಪಂದ್ಯಾವಳಿ ಮೇ 6ರಿಂದ 13ರವರೆಗೆ ನಡೆಯಲಿದೆ. ಸುದ್ದಿಗೋಷ್ಠಿಯಲ್ಲಿ ಗೌಡ ಫುಟ್ಬಾಲ್ ಅಕಾಡೆಮಿ ಪದಾಧಿಕಾರಿಗಳು ಈ ಕುರಿತು ಮಾಹಿತಿ ನೀಡಿ, ಗೌಡ ಸಮುದಾಯಗಳ ನಡುವಿನ 7+3 ಆಟಗಾರರ ಫುಟ್ಬಾಲ್ ಪಂದ್ಯಾವಳಿಯಲ್ಲಿ
80ಕ್ಕೂ ಹೆಚ್ಚಿನ ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ತಂಡಗಳು 2,000 ರೂಪಾಯಿ ಮೈದಾನ ಶುಲ್ಕದೊಂದಿಗೆ ತಂಡದ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದೆಂದು ತಿಳಿಸಿದರು. ಪಂದ್ಯಾವಳಿ ವಿಜೇತ ತಂಡಕ್ಕೆ 60,000 ರೂಪಾಯಿ ನಗದು ಮತ್ತು ಟ್ರೋಫಿ, ದ್ವಿತೀಯ 40,000 ರೂಪಾಯಿ ಮತ್ತು ಟ್ರೋಫಿ, ತೃತೀಯ ಮತ್ತು 4ನೇ ಸ್ಥಾನ ಪಡೆಯುವ ತಂಡಗಳಿಗೆ ತಲಾ 10,000 ರೂಪಾಯಿ ನಗದು ಮತ್ತು ಟ್ರೋಫಿಯನ್ನು ಬಹುಮಾನವಾಗಿ ನೀಡಲಾಗುತ್ತೆ ಎಂದರು. ಮರಗೋಡು, ಕಟ್ಟೆಮಾಡು, ಹೊಸಕೇರಿ ಮತ್ತು ಅರೆಕಾಡು ಗ್ರಾಮ ವ್ಯಾಪ್ತಿಗೆ ಸೀಮಿತವಾಗಿ ಯುನಿಟಿ ಕಪ್ ಫುಟ್ಬಾಲ್ ಅನ್ನು ಆಯೋಜಿಸಲಾಗಿದೆ. ಇದರಲ್ಲಿ ಈ ಗ್ರಾಮ ವ್ಯಾಪ್ತಿಯ ಗೌಡ, ಕೊಡವ, ಮಲಯಾಳಿ, ಐರಿ, ಮೊಗೇರ, ಕುರುಬ ಹೀಗೆ ವಿವಿಧ ಸಮುದಾಯದ ಒಂದೊಂದು ತಂಡಗಳಿಗೆ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಪಂದ್ಯಾವಳಿಯಲ್ಲಿ 10 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇರುವುದಾಗಿ ಮಾಹಿತಿ ನೀಡಿದರು. ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ತಂಡಗಳು 1,000 ರೂಪಾಯಿ ಶುಲ್ಕ ಪಾವತಿಸಿ ಹೆಸರನ್ನು ನೋಂದಾಯಿಸಿಕೊಳ್ಳಬಹುದಾಗಿದೆ. ಪಂದ್ಯಾವಳಿ ವಿಜೇತ ತಂಡಕ್ಕೆ 25,000 ರೂಪಾಯಿ ಮತ್ತು ಟ್ರೋಫಿ, ದ್ವಿತೀಯ 15,000 ರೂಪಾಯಿ ಮತ್ತು ಟ್ರೋಫಿಯನ್ನು ನೀಡಲಾಗುತ್ತೆ ಎಂದರು. ಈ ಎರಡೂ ಪಂದ್ಯಾವಳಿಯಲ್ಲಿ ಪಾಲ್ಗೊಳ್ಳುವ ತಂಡಗಳ ಹೆಸರು ನೋಂದಾವಣೆಗೆ ಏಪ್ರಿಲ್ 31 ಕಡೆಯ ದಿನಾಂಕವಾಗಿದೆ. ನೋಂದಣಿಗೆ ಕೊಂಪುಳಿರ ಪುನೀತ್, ರೋಷನ್ ಬಳ್ಳೂರು, ಕಾಂಗಿರ ಮೋನೀಶ್ ಅವರನ್ನು ಸಂಪರ್ಕಿಸಬಹುದೆಂದು ಮಾಹಿತಿ ನೀಡಿದರು. ಮಂಗಳೂರಿನ ಹಿರಿಯ ಪ್ರಾಥಮಿಕ ಶಾಲೆ ಗ್ರೌಂಡ್ ನಡೀತಾ ಇದೆ. ಹಾಗೆ ಈ ತಿಂಗಳು ಏಪ್ರಿಲ್ 31 ಎಲ್ಲ ಟೀಮ್ಗಳಿಗೆ ಎಂಟ್ರೀಸ್ನ ಲಾಸ್ಟ್ ಮಾಡ್ತಾ ಇದ್ವಿ. ಸೊ ಆಲ್ಮೋಸ್ಟ್ ಟೀಮ್ ಎಂಟ್ರಿ ಆಗ್ತಾ ಇದೆ. ಸೊ ಆದಷ್ಟು ಬೇಗ ಎಲ್ಲರೂ ಟೀಮ್ ಎಂಟ್ರಿ ಕೊಡಬೇಕು ಅಂತೇಳಿ ನಿಮ್ಮ ಮೂಲಕ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಈ ಸತಿದು ಒಂದು ಪ್ರೈಸ್ ಹೀಗಿದೆ. ಫಸ್ಟ್ ಪ್ಲೇಸ್ 60,000 ಕ್ಯಾಶ್ ಪ್ರೈಸ್ ಆ್ಯಂಡ್ ಟ್ರೋಫಿ. ಸೆಕೆಂಡ್ 40,000 ಪ್ಲಸ್ ಟ್ರೋಫಿ, ಆಸ್ ವೆಲ್ ಆಸ್ ಥರ್ಡ್ ಮತ್ತು ಫೋರ್ತಿಗೆ 10,000 ಪ್ಲಸ್ ಟ್ರೋಫೀಸ್. ಓಕೆ, ಸೊ ಇದರೊಟ್ಟಿಗೆ ನಮ್ಮ ಒಂದು ಗ್ರಾಮಸ್ಥರಿಗೆ ಒಂದು ರಿಲಿಜಿಯಸ್ ವೈಸ್ ಯೂನಿಟಿ ಕಪ್ ಅಂತೇಳಿ ಒಂದು ಆರ್ಗನೈಸ್ ಮಾಡ್ತಾ ಇದ್ವಿ. ಸೊ ನಮ್ಮ ಮರಗೋಡು, ಕಟ್ಟೆಮಾಡು, ಹೊಸಕೇರಿ, ಅರೆಕಾಡು ಈ 4 ಗ್ರಾಮಗಳಲ್ಲಿ ವಾಸವಾಗಿರುವಂಥ ಬೇರೆ ಬೇರೆ ರೀತಿಯ ರಿಲಿಜಿಯಸ್ ವೈಸ್ ಒಂದು ಮ್ಯಾಚಸ್ ಆಗ್ತಾರೆ. ಸೊ ಅದರಲ್ಲಿ ಗೌಡಸ್ದು ಒಂದು ಟೀಮ್, ಕೂರ್ಗೀಸ್, ಮಲಯಾಳೀಸ್, ಐರಿ, ಮುಗೇರ, ಹಾಗೆ ಕುರುಬರು ಆನ್ ದ ರಿಲಿಜಿಯಸ್ ಬೇಸಿಸ್ ನಾವು ಟೂರ್ನಮೆಂಟ್ ಮಾಡ್ತಾ ಇದ್ದೀವಿ. ಹಾಗೆ ಅದಕ್ಕೆ ಫಸ್ಟ್ ಪ್ಲೇಸ್ 25,000 ಪ್ಲಸ್ ಟ್ರೋಫಿ, ಸೆಕೆಂಡ್ ಪ್ಲೇಸ್ 15,000 ಪ್ಲಸ್ ಟ್ರೋಫಿ ಇರ್ತದೆ. ಹಾಗೆ ಈ ಎರಡು ಟೂರ್ನಮೆಂಟ್ಲಿ ಎಂಟ್ರಿ ಫೀಸ್ ಫಾರ್ ದ ಗೌಡ ಫುಟ್ಬಾಲ್ ಟ್ರೋಫಿಗೆ 2,000 ಆಗಿರ್ತದೆ. ಹಾಗೆ ಯೂನಿಟಿ ಕಪ್ಪಿಗೆ 1,000 ರೂಪೀಸ್ ಆಗಿರ್ತದೆ. ಇದಕ್ಕೂ ಸಹ 31st ವಿಲ್ ಬಿ ದ ಲಾಸ್ಟ್ ಡೇಟ್. ನೆಕ್ಸ್ಟ್ ಮಂತ್ ಏಪ್ರಿಲ್ 31st ವಿಲ್ ಬಿ ದ ಲಾಸ್ಟ್ ಡೇಟ್ ಫಾರ್ ದ ರಿಜಿಸ್ಟ್ರೇಷನ್, ಟೀಮ್ ರಿಜಿಸ್ಟ್ರೇಷನ್ಗೆ. ಗೋಷ್ಠಿಯಲ್ಲಿ ಅಕಾಡೆಮಿ ಅಧ್ಯಕ್ಷರಾದ ಬಡವಂಡ್ರ ದುಷ್ಯಂತ್, ಸ್ಥಾಪಕ ಅಧ್ಯಕ್ಷರಾದ ಕಟ್ಟಮನೆ ರಾಕೇಶ್, ಕಾರ್ಯದರ್ಶಿ ಇಟ್ಟಣಿಕೆ ನವನೀತ್, ಸಹ ಕಾರ್ಯದರ್ಶಿ ಕೊಂಪುಳಿರ ಪುನೀತ್, ಖಜಾಂಚಿ ಬಡವಂಡ್ರ ಸುಜಯ್ ಪಾಲ್ಗೊಂಡಿದ್ದರು. ಕೆದಂಬಾಡಿ ಕ್ರಿಕೆಟ್ ಹಬ್ಬದ 27ನೇ ಆವೃತ್ತಿಯ ಪಂದ್ಯಾವಳಿ ಚೆಟ್ಟಿಮನೆಯ ಕೆದಂಬಾಡಿ ಐನ್ಮನೆಯ ಮೈದಾನದಲ್ಲಿ ಏಪ್ರಿಲ್ 15ರಿಂದ 10 ದಿನಗಳ ಕಾಲ ನಡೆಯಲಿದೆ ಎಂದು ಕ್ರಿಕೆಟ್ ಹಬ್ಬದ ಆಯೋಜಕ ಸಮಿತಿಯ ಅಧ್ಯಕ್ಷರಾದ ಕೆದಂಬಾಡಿ ಎಸ್ ಕೀರ್ತಿಕುಮಾರ್ ತಿಳಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾತನಾಡಿದ ಅವರು, ಕೊಡಗು ಮತ್ತು ದಕ್ಷಿಣ ಕನ್ನಡ ವಿಭಾಗದ ಗೌಡ ಸಮುದಾಯದ ಕುಟುಂಬಗಳಿಗೆ ಸೀಮಿತವಾಗಿ ನಡೆಯುವ ಪಂದ್ಯಾವಳಿಯಲ್ಲಿ 80 ತಂಡಗಳು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. 2018-19ರಲ್ಲಿ ಕ್ರಿಕೆಟ್ ಹಬ್ಬವನ್ನು ಏರ್ಪಡಿಸಲಾಗಿತ್ತು. ಆದರೆ ಕೊರೋನಾ ಮತ್ತು ಇನ್ನಿತರ ಸಮಸ್ಯೆಗಳಿಂದ ಕ್ರೀಡಾಕೂಟವನ್ನು ಆಯೋಜಿಸಲು ಸಾಧ್ಯವಾಗಿರಲಿಲ್ಲ. ಈ ಬಾರಿ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಂದರು. ಆಸಕ್ತ ತಂಡಗಳು ಏಪ್ರಿಲ್ 5ರ ಒಳಗೆ ಮೈದಾನ ಶುಲ್ಕ 2,500 ರೂಪಾಯಿ ನೀಡಿ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ನಾಕೌಟ್ ಮಾದರಿಯ ಪಂದ್ಯಾವಳಿಯ ಆರಂಭಿಕ ಪಂದ್ಯಗಳು 6 ಓವರ್ಗೆ ಸೀಮಿತವಾಗಿರುತ್ತದೆ. ಪ್ರೀ ಕ್ವಾರ್ಟರ್ ಫೈನಲ್ನಿಂದ ಸೆಮಿಫೈನಲ್ ವರೆಗಿನ ಪಂದ್ಯಗಳು 8 ಓವರ್ ಮತ್ತು ಫೈನಲ್ ಪಂದ್ಯ 12 ಓವರ್ನದ್ದಾಗಿದೆ. ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನ ಪಡೆದ ತಂಡಗಳಿಗೆ ನಗದು ಹಾಗೂ ಆಕರ್ಷಕ ಟ್ರೋಫಿ ಮತ್ತು 4ನೇ ಸ್ಥಾನ ಪಡೆದ ತಂಡಕ್ಕೆ ಟ್ರೋಫಿ ನೀಡಿ ಗೌರವಿಸಲಾಗುತ್ತೆ ಎಂದರು. ಏಪ್ರಿಲ್ 15ರಿಂದ ನಡೆಯಲಿದೆ.
ಕಳೆದ ಕೆಲವು ವರ್ಷಗಳ ಕೊರೋನಾ ಹಾಗೂ ಇನ್ನಿತರ ತೊಂದರೆಯಿಂದ ಕ್ರಿಕೆಟ್ ನಡೆದಿರುವುದಿಲ್ಲ. ಆದ್ದರಿಂದ ಎಲ್ಲ ಗೌಡ ಕುಟುಂಬದ ಕುಲಬಾಂಧವರು ಇದನ್ನು ಪ್ರೋತ್ಸಾಹಿಸಿ ಸಹಕರಿಸಬೇಕು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಗೌರವ ಅಧ್ಯಕ್ಷರು ಕೆದಮಾಡಿ ಎಸ್ ಜಯಪ್ರಕಾಶ್, ಕ್ರಿಕೆಟ್ ಅಧ್ಯಕ್ಷರು ಕೆದಮಾಡಿ ಎಸ್ ಕೀರ್ತಿ ಕುಮಾರ್, ಕಾರ್ಯದರ್ಶಿ ನಿತಿನ್ ಕೆದಂಬಾಡಿ, ಖಜಾಂಚಿ ಶೋಧನ್ ಕೆದಂಬಾಡಿ. ಭಾಗವಹಿಸುವವರು ಗ್ರೌಂಡ್ ಫೀಸ್ 2,500 ರೂಪಾಯಿ ಆಗಿರುತ್ತದೆ. ಹೆಸರು ನೋಂದಾಯಿಸುವ ಸಮಯದಲ್ಲಿ 1,500 ರೂಗಳನ್ನು ಕೂಡ ಹೆಸರನ್ನು ಕೊಟ್ಟು ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ಹೆಸರು ನೋಂದಾಯಿಸುವ ಕೊನೆಯ ದಿನಾಂಕ ಏಪ್ರಿಲ್ 5 ಆಗಿರುತ್ತದೆ. ನಡೆಯುವ ಸ್ಥಳ ಕೆದಮಾಡಿ 5 ಮನೆ ಗ್ರೌಂಡ್ ಚೆಕ್ಕಿಮನೆ. ಗೋಷ್ಠಿಯಲ್ಲಿ ಕ್ರಿಕೆಟ್ ಸಮಿತಿಯ ಕಾರ್ಯದರ್ಶಿ ಕೆದಂಬಾಡಿ ನಿತಿನ್, ಖಜಾಂಚಿ ಶೋಧನ್ ಕೆದಂಬಾಡಿ, ಸದಸ್ಯರಾದ ಕೆಎಸ್ ವರದರಾಜು, ಕೆಎಚ್ ಪುಷ್ಕರನ್ ಪಾಲ್ಗೊಂಡಿದ್ದರು. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ವಿರಾಜಪೇಟೆ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಈಗಾಗಲೇ ಸ್ಪರ್ಧಿಸುವುದಾಗಿ ಘೋಷಣೆ ಮಾಡಿರುವ ಅಲ್ಪಸಂಖ್ಯಾತ ನಾಯಕ ಕುಂಜಿಲ ಗ್ರಾಮದ ಮಕ್ಕಿ ನಾಸಿರ್ ಬೆಂಬಲಿಗರೊಂದಿಗೆ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ತೆರಳಿ ಕಾರ್ಯಕರ್ತರ ಸಭೆ ನಡೆಸಿ ಅಬ್ಬರದ ಪ್ರಚಾರ ಮಾಡ್ತಾ ಇದ್ದು, ರಾಜಕೀಯ ಪಕ್ಷಗಳಿಗೆ ಟಾಂಗ್ ಕೊಡಲು ಮುಂದಾಗಿದ್ದಾರೆ. ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ 100 ವಾಹನದಲ್ಲಿ ಎಮ್ಮೆಮಾಡು ದರ್ಗಾಕ್ಕೆ ತೆರಳಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ ಅವರು ಎಮ್ಮೆಮಾಡು ಗ್ರಾಮದ ಕೂರುಳಿ ಪಡಿಯಾಣಿ ಹಾಗೂ ಕಕ್ಕಬ್ಬೆ ಕುಂಜಿಲ ಕೊಳಕೇರಿ ಸೇರಿದಂತೆ ಕ್ಷೇತ್ರದ ವಿವಿಧ ಗ್ರಾಮಗಳಿಗೆ ತೆರಳಿ ಕಾರ್ಯಕರ್ತರನ್ನು ಒಗ್ಗೂಡಿಸಿ ಶಕ್ತಿ ಪ್ರದರ್ಶನದೊಂದಿಗೆ ಮುಂಬರುವ ಚುನಾವಣೆಯಲ್ಲಿ ಮತ ಪಡೆದು ಗೆಲುವು ಸಾಧಿಸುವ ಹಾಗೂ ರಾಜಕೀಯ ಪಕ್ಷಗಳಿಗೆ ಟಾಂಗ್ ನೀಡುವ ಕಾರ್ಯ ಪ್ರಾರಂಭ ಮಾಡಿದ್ದಾರೆ. ಈ ಸಂದರ್ಭ ಪ್ರಮುಖರಾದ ಅಬೂಬಕರ್, ಹ್ಯಾರಿಸ್ ನಾಪಕ್ಲು, ಅಶ್ರಫ್ ಪಾಯಕೆರೆ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕಾನೂನು ನಿಯಮಗಳನ್ನು ಗಾಳಿಗೆ ತೂರಿ ಸರ್ಕಾರಿ ಜಾಗಕ್ಕೆ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ನಮೂನೆ 9/11A ನೀಡುವ ಮೂಲಕ ಕರ್ತವ್ಯ ಲೋಪ ಎಸಗಿರುವುದಲ್ಲದೆ ಅವ್ಯವಹಾರ ನಡೆಸಿರುವುದಾಗಿ ಸಿದ್ದಾಪುರ ಗ್ರಾಮ ಪಂಚಾಯಿತಿ ಸದಸ್ಯ ಎಂಎಸ್ ಶಹೀನುಲ್ಲಾ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರ್ಟಿಸಿ ಸಂಖ್ಯೆ 131/1ಕ್ಕೆ ನಮೂನೆ 9/11A ನೀಡುವಂತೆ ಗುಹಿಯ ಅಗಸ್ತೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸಿದ್ದಾಪುರದ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಸಿದ್ದಾಪುರ ಗ್ರಾಮ ಪಂಚಾಯಿತಿಗೆ ಅರ್ಜಿ ಸಲ್ಲಿಸಿದ್ರು. ಸದರಿ ಅರ್ಜಿಯ ಬಗ್ಗೆ ಜನವರಿ 12ರಂದು ನಡೆದ ಗ್ರಾಮ ಪಂಚಾಯಿತಿಯ ಸಾಮಾನ್ಯ ಸಭೆಯಲ್ಲಿ ಚರ್ಚಿಸಲಾಗಿ ದಾಖಲಾತಿ ಪರಿಶೀಲಿಸಿದ ಸಂದರ್ಭ ಆರ್ಟಿಸಿಯಲ್ಲಿ ಜಾಗದ ಮಾಹಿತಿ ಸರ್ಕಾರದವರು ಎಂದು ನಮೂದಾಗಿದ್ದರಿಂದ 9/11A ನೀಡಲು ಸಾಧ್ಯವಿಲ್ಲವೆಂದು ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ಳಲಾಗಿತ್ತು. ಆದರೆ ಇವೆಲ್ಲವನ್ನ ಗಾಳಿಗೆ ತೂರಿ ಗ್ರಾಮ ಪಂಚಾಯತ್ ಪಿಡಿಒ 9/11A ನೀಡಿರುವುದಾಗಿ ಆರೋಪಿಸಿದವರು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಬಿಡುಗಡೆ ಮಾಡಿದರು. ಸರ್ಕಾರಿ ಜಾಗಕ್ಕೆ ನಮೂನೆ 9/11A ನೀಡಿರುವ ಬಗ್ಗೆ ಹಲವು ಪ್ರಭಾವಿ ವ್ಯಕ್ತಿಗಳು ಶಾಮೀಲಾಗಿದ್ದು ಭಾರೀ ಮೊತ್ತದ ಅವ್ಯವಹಾರ ನಡೆದಿದೆ ಎಂದು ಆರೋಪಿಸಿರುವ ಶಾಹೀನುಲ್ಲಾ ಮೇಲಾಧಿಕಾರಿಗಳು ಸೂಕ್ತ ತನಿಖೆ ನಡೆಸಬೇಕೆಂದು ಒತ್ತಾಯಿಸಿದ್ದಾರೆ. ಠರಾವ್ ಸಂಖ್ಯೆ 16ರಲ್ಲಿ ಒಂದೇ ಒಂದು 911 ಮಾಡಬೇಕು ಅಂತ ಬಂದ ಅರ್ಜಿಯನ್ನು ಓದಿದ್ರು. ಅದನ್ನ ಸರ್ಕಾರದವರು ಅಂತ ಸಭೆಯಲ್ಲಿ ಗಮನಕ್ಕೆ ಬಂದಾಗ ಅದನ್ನು ಕೊಡಲು ಸಾಧ್ಯವಿಲ್ಲ ಎಂದು ತೀರ್ಮಾನಿಸಿ ಆಯಿತು. ಆದರೆ ಅದಲ್ಲದೆ ಇತರ 4 ಆ 4ಗೂ ಒಂದೇ ಠರಾವ್ ಸಂಖ್ಯೆ ಹಾಕಿದ್ದಾರೆ. ಒಂದೊಂದು 911ಗೆ ಒಂದೊಂದು ಠರಾವ್ ಸಂಖ್ಯೆ ಹಾಕಬೇಕು. ಇದು 5ಕ್ಕೂ ಒಂದೇ ಠರಾವ್ ಸಂಖ್ಯೆ ಹಾಕಿದ್ದಾರೆ. ಒಂದು ಯಾವುದು ಮಾಡಬಾರದು, ಯಾವುದು ಸಾಧ್ಯವಿಲ್ಲ ಅಂತ ಸಭೆಯಲ್ಲಿ ನಿರ್ಣಯ ಇತ್ತು, ಅದೇ ಮಾಡಿಕೊಟ್ಟಿದ್ದಾರೆ. ಇದರಲ್ಲಿ ದೊಡ್ಡ ರೀತಿಯ ಏನೋ ವ್ಯವಹಾರ ನಡೆದಿದೆ ಎಂಬುದು ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ. ಇದು ಕೂಡಲೇ ತನಿಖೆ ಆಗಬೇಕು. ಇದರಲ್ಲಿ ಯಾರೆಲ್ಲ ಶಾಮೀಲಾಗಿದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಇದರ ವಿಚಾರವಾಗಿ ತಾವು ಯಾವುದಾದರೂ ದೂರುಗಳು ನೀಡಿದ್ದೀರಾ? ನಾನು ಈ ವಿಚಾರವಾಗಿ ಪಿಡಿಒ ಹತ್ರ 1-2 ಸಲ ಮಾತಾಡಿದಾಗ ಅವ್ರು ಹೇಳ್ತಾರೆ ನನ್ನ ತಪ್ಪಲ್ಲ, ಇದು ಕಾರ್ಯದರ್ಶಿಗಳ ತಪ್ಪು.